ಲೇಖ. ಅತ್ತೆ, ಏನ್ ನಡೀತಾ ಇದೆ ಈ ಮನೆಯಲ್ಲಿ? ಏನಾಯ್ತು ಜನು? ನಿಮ್ಗೇನು ಕಾಣಿಸ್ತಾ ಇಲ್ವಾ? ಯಾವ ವಿಷಯ ಮಾತಾಡ್ತಿದ್ಯಮ್ಮ? ಅಥವಾ ಕಾಣಿಸಿದ್ರು ಸುಮ್ಮನೆ ಇದ್ದೀರಾ? ಜನು ಏನಾಯ್ತು ಹೇಳಮ್ಮ. ಯಾರತ್ತೆ ಅವಳು? ನತಾಶಾ? ಅವಳು ಅನಿ ರೈಟ್ ಹ್ಯಾಂಡ್ ಅಮ್ಮ. ಅದೇನ್ ರೈಟ್ ಹ್ಯಾಂಡೋ ಏನೋ. ಬನ್ನಿ ಇಲ್ಲಿ, ಬನ್ನಿ ಇಲ್ಲಿ, ನೋಡಿ ಇಲ್ಲಿ. ನೋಡಿ ಅತ್ತೆ, ಅವಳು ಎಷ್ಟು ಕೆಟ್ಟದಾಗಿರೋ ಬಟ್ಟೆ ಹಾಕೊಂಡಿದ್ದಾಳೆ. ಅಸಹ್ಯ ಆಗತ್ತೆ. ಏನ್ ಕೆಲಸ ಅವಳಿಗೆ? ಹೇಳಿದ್ನಲ್ಲಮ್ಮ, ಅವಳು ಅನಿ ರೈಟ್ ಹ್ಯಾಂಡ್ ಅಂತ, ಪ್ರೈವೇಟ್ ಸೆಕ್ರೆಟರಿ ಅವಳು. ಮತ್ತೆ ಬಾಯಿ ಮುಚ್ಕೊಂಡು ಆ ಕೆಲಸ ಮಾಡ್ಬೇಕು ತಾನೆ. ಅದು ಬಿಟ್ಟು ಅನಿರುದ್ಗೆ ಕಾಫಿ ಬೆಡ್ಸ್ಕೊಟ್ಟಿದ್ದೇನು, ಅವ್ರ ಜೊತೆ ಲಲ್ಲೆ ಹೊಡೆಯೋದೇನು, ಏನ್ ಅನ್ಕೊಂಡಿದ್ದಾಳೆ ಇವಳು? ಏನು, ಅನಿಗೆ ಕಾಫಿ ಮಾಡ್ಕೊಟ್ಲಾ? ಹ್ಞೂ ಅಂತೆ. ಬೆಳಗ್ಗೆ ನಾನು ಅಡುಗೆ ಮನೆಗೆ ಹೋದ್ರೆ ಮಹಾರಾಣಿಯವರು ಕಾಫಿ ಬೆರೆಸ್ತಾ ಕೂತಿದ್ದಾರೆ. ಏನತ್ತೆ, ಯಾರು ಪರ್ಮಿಷನ್ ಕೊಟ್ಟಿದ್ದವ್ರಿಗೆ ಅಡುಗೆ ಮನೆ ಒಳಗೆ ಹೋಗಕ್ಕೆ? ಏನು, ಅವಳು ಅಡುಗೆ ಮನೆಗೂ ಹೋಗಿದ್ಲಾ? ನನಗೆ ಸಿಟ್ಟು ಬರೋದಿಲ್ವಾ ಅತ್ತೆ? ಸರೋಜಮ್ಮಂಗೆ ಏನಾಗಿತ್ತು? ಸರೋಜಮ್ಮಂಗೆ ಕಾಫಿ ಮಾಡ್ಕೊಡು ಅಂದ್ರೆ ಮಾಡ್ಕೊಡಲ್ಲ ಅಂತ ಹೇಳ್ತಿದ್ರ. ಅದು ಬಿಟ್ಟು ಇವಳ ಹತ್ರ ಯಾಕೆ ಕಾಫಿ ಮಾಡಿಸ್ಕೊಳ್ಬೇಕು? ಅದು ಅನಿಗೆ ಸ್ವಲ್ಪ ಕಾಫಿ ಹುಚ್ಚಲ್ವೇನಮ್ಮ. ಈ ಸರೋಜಮ್ಮ ಎಲ್ಲಿ ಹೋಗಿದ್ಲೋ ಏನೋ, ಅದಕ್ಕೆ ಕಾಫಿ ಮಾಡಿಸ್ಕೊಂಡು ಕುಡ್ದಿದ್ದೇನೆ. ಆದರೂ ಅವಳು ಅಡುಗೆ ಮನೆಗೆ ಹೋಗಿ ಕಾಫಿ ಮಾಡಿಕೊಟ್ಟಿದ್ದು ತಪ್ಪೇ ಬಿಡಮ್ಮ. ಅಲ್ಲ ಅತ್ತೆ, ನಾನು ಮನೇಲಿ ಇದ್ದೀನಿ ಅನ್ನೋ ಭಯ ಕೂಡ ಬೇಡವಾ ಅವರಿಗೆ? ಏನು, ಅವಳು ಮಾಡಿರೋ ಕಾಫಿನ ಚಪ್ಪರ್ಸ್ಕೊಂಡು ಕುಡ್ದಿದ್ದೇನು, ಅವಳಿಗೆ ಶಬಾಸ್ಗಿರಿ ಕೊಟ್ಟಿದ್ದೇನು, ಜೀವನದಲ್ಲೇ ಅಂತ ಕಾಫಿನ ಅವ್ರು ಕುಡ್ದೇ ಇಲ್ವಂತೆ. ಹಾಗೆಲ್ಲ ಅಂದ ಅವನು. ಇನ್ನೇನತ್ತೆ, ನಾನು ಸುಮ್ಮನೆ ಹೇಳಲ್ಲ, ಜ್ಞಾನ ಬೇಡವಾ ಅವರಿಗೆ? ಸಾಲದಕ್ಕೆ ಅವಳ ಕೈಯಲ್ಲಿ ಅಡುಗೆ ಕೂಡ ಮಾಡಿಸ್ಕೊಂಡು ತಿಂತಾರಂತೆ. ಅಷ್ಟು ಒಳ್ಳೆ ಕೈ ಅಂತೆ ಅವಳದು. ಹೌದಾ? ಎಷ್ಟು ಧೈರ್ಯ ಅತ್ತೆ ಅವಳಿಗೆ? ಮನೆಗೆ ಬನ್ನಿ ಅಡುಗೆ ಮಾಡ್ತೀನಿ ಅಂತಾಳೆ. ಎಲ್ಲ ನಿಮ್ಮ ಮಗಂದೇ ತಪ್ಪು. ಸಲ್ಗೆ ಕೊಟ್ಟು ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ. ಅದಕ್ಕೆ ಏನು ಸೀಮೆಗಿಲ್ದಿದ್ದು ಅಡುಗೆ ಮಾಡ್ತಾಳಂತೆ. ಅದನ್ನ ತಿನ್ನೋದಕ್ಕೆ ಇವರು ಅವಳ ಮನೆಗೆ ಹೋಗ್ತಾರಂತೆ. ಅದು ಹೇಗಮ್ಮ ಹೋಗ್ತಾನೆ? ನಾನು ಅವನಿಗೆ ಕ್ಲಾಸ್ ತಗೋತೀನಿ, ಸುಮ್ಮನಿರು. ತಲೆ ಕೆಟ್ಟಿರ್ಬೇಕು ಅವನಿಗೆ. ಅದೆಲ್ಲ ಹಾಳಾಗಿ ಹೋಗ್ಲಿ ಅತ್ತೆ. ಸ್ವಲ್ಪ ಅವಳ ಡ್ರೆಸ್ ನೋಡಿ, ಆ ಥರ ಬಟ್ಟೆ ಹಾಕೊಂಡು ಮನೆಯಲ್ಲೆಲ್ಲ ಓಡಾಡ್ತಾ ಇರ್ತಾಳೆ. ಅವ ನೋಡಿದ್ರೆ ಅಸಹ್ಯ ಅನ್ಸಲ್ವಾ ಅತ್ತೆ? ನನಗೂ ಹಾಗೆ ಅನ್ನಿಸ್ತಾನು. ನೀವು ನಿಮ್ಮ ಮಗನ ಕೇಳಬೇಕು, ಯಾಕೆ ಅವಳನ್ನ ತಲೆ ಮೇಲೆ ಕೂರ್ಸ್ಕೊಂಡಿದ್ಯಾ ಅಂತ. ಅವಳು ಸರ್ ಅಂತ ಕರೆದ್ರೆ ಸರ್ ಅಂತ ಬೇಡ, ಅನಿ ಅಂತ ಕರಿ ಅಂತ ಹೇಳ್ತಿದ್ದಾರೆ. ಮರ್ಯಾದೆ ಬೇಡವಾ ಅತ್ತೆ? ಏನತ್ತೆ ಇವೆಲ್ಲ ಅಸಹ್ಯ. ನೀವೇನಾದ್ರು ಕ್ಲಾಸ್ ತಗೊಳ್ಳಿಲ್ಲ ಅಂದ್ರೆ ನಾನೇ ಕೆಟ್ಟವಳು ಆಗ್ಬೇಕಾಗತ್ತಷ್ಟೇ. ಗುಡ್ ಮಾರ್ನಿಂಗ್ ಮ್ಯಾಮ್. ನೀನು ಗುಡ್ ಮಾರ್ನಿಂಗ್ ಆಗಿರಲಿ. ಅನಿರುದ್ಧಲ್ಲಿ? ಅವರು ಹೊರಗಡೆ ಹೋಗಿದ್ದಾರೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ. ನಿಂಗೆ ಹೇಳೋರು ಕೇಳೋರು ಯಾರೂ ಇಲ್ವಾ? ಯಾಕೆ ಮ್ಯಾಮ್? ಅಲ್ಲ, ಎಲ್ಲಿ ಅಂತಂದ್ರಲ್ಲಿ ನುಗ್ತಿಯಲ್ಲ, ಅದಕ್ಕೆ. ಅನಿ ಸರೇ ಹೇಳಿದ್ದು ಎಲ್ಲಿ ಬೇಕಾದರೂ ಓಡಾಡು ಅಂತ, ಮತ್ತೆ ಅವ್ರು ಕಾಫಿ ಮಾಡ್ಕೊಂಬ ಅಂತ ಹೇಳಿದರು. ಅದಕ್ಕೆ ಕಿಚನ್ಗೆ ಹೋಗಿದ್ದೆ. ನೋಡಮ್ಮ, ಇದು ಆಫೀಸಲ್ಲ, ಮನೆ. ಇಲ್ಲಿ ನಿನಗೆ ಹಾಗೆಲ್ಲ ಓಡಾಡೋಕ್ಕಾಗಲ್ಲ. ಇಲ್ಲಿ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಇನ್ಮೇಲೆ ಹಾಗೆಲ್ಲ ಓಡಾಡಬೇಡ. ಓಕೆ ಮ್ಯಾಮ್. ನೀವು ಅನಿ ಸರ್ ಕಡೆಯಿಂದ ಒಂದು ಮಾತು ಹೇಳಿಸಿ. ಅವನ ಹತ್ರ ಯಾಕೆ ಹೇಳಿಸ್ಬೇಕು? ನಾನು ಹೇಳ್ತಾ ಇದ್ದೀನಿ, ನೀನು ಕೇಳಬೇಕು ಅಷ್ಟೇ. ಸರಿ ಮ್ಯಾಮ್. ನೋಡು, ಇಲ್ಲಿ ಅನಿ ಹೆಂಡತಿ ಇರ್ತಾಳೆ, ಅನಿ ಅತ್ತಿಗೆ ಇರ್ತಾಳೆ. ಇಲ್ಲಿ ಕಾಂಪ್ಲಿಕೇಶನ್ಸ್ ಇರುತ್ತೆ. ನೀನು ಎಲ್ಲಿ ಅಂತಂದರೆ ಫ್ರೀಯಾಗಿ ಓಡಾಡೋಕ್ಕಾಗೋದಿಲ್ಲ. ಸಾರ್ ಹೇಳಿದ್ರು ಅಂತ ಹೇಳ್ತಿದ್ಯಲ್ಲ, ನಿನಗೂ ತಿಳುವಳಿಕೆ ಇರಬೇಕಲ್ವಾ? ಆಯಿತು. ಅದು ಸರಿ, ಏನಿತ್ತು ನಿನ್ನ ಡ್ರೆಸ್ಸು? ಯಾಕೆ ಮ್ಯಾಮ್, ಏನಾಗಿದೆ? ತುಂಬ ದರಿದ್ರವಾಗಿದೆ. ಹೀಗ ಡ್ರೆಸ್ ಮಾಡ್ಕೊಳ್ಳೋದು? ಆ್ಯಕ್ಚುಲಿ ತುಂಬ ಕಾಸ್ಟ್ಲಿ ಡ್ರೆಸ್ ಮ್ಯಾಮ್, ಎಲ್ಲ ಕಡೆ ಸಿಗೋದಿಲ್ಲ. ಬ್ಯಾಂಕಾಕಿಂದ ತರಿಸಿದ್ದು. ನೋಡು, ನೀನು ಎಲ್ಲಿಂದನಾದರೂ ತರಿಸು. ಇನ್ಮೇಲೆ ನನ್ನ ಮುಂದೆ ಈ ಥರ ಡ್ರೆಸ್ಸಲ್ಲಿ ಬರಬೇಡ. ಲಕ್ಷಣವಾಗಿ ಸೀರೆ ಉಟ್ಕೊಳ್ಬೇಕು. ಸೀರೆನಾ? ನನ್ನ ಹತ್ರ ಸೀರೆ ಇಲ್ಲ ಮ್ಯಾಮ್. ಇಲ್ದಿದ್ರೆ ತಗೋ, ಆದರೆ ಈ ರೀತಿ ಮಾತ್ರ ನನ್ನ ಮುಂದೆ ಬರಬೇಡ. ತಿಳಿತಾ? ಓಕೆ ಮ್ಯಾಮ್.
ನೀನು ಇನ್ನೇನು ಸಾಧನೆ ಮಾಡಿದೆ? ಇವತ್ತು ನಾನು ಅನಿರುದ್ಧ್ ಮನೆಯಲ್ಲಿ ಕಾಫಿ ಮಾಡಿದೆ. ಏನೋ ಕಾಫಿ ಮಾಡಿದ್ಯಾ? ಕಾಫಿ ಮಾಡೋದು ದೊಡ್ಡ ವಿಷಯನಾ? ಏನೋ ದೊಡ್ಡದಾಗಿ ಸಾಧನೆ ಮಾಡಿದ್ದೀನಿ ಅನ್ನೋ ಥರ ಮಾತಾಡ್ತಿದ್ಯಲ್ವೇ? ದಡ್ಡಿ ಕಣೆ ನೀನು. ಅಲ್ಲ, ಎಲ್ರೂ ಹಾಗೆ ಅಡುಗೆ ಮನೆಗೆ ಬಿಟ್ಬಿಡ್ತಾರಾ? ಅನಿರುದ್ಧ್ ಮನೆಯವರು ಎಷ್ಟು ಶ್ರೀಮಂತರು. ಅವ್ರ ಮನೆಗೆ ಎಂಟ್ರಿ ಕೊಡೋದೇ ದೊಡ್ಡ ವಿಷಯ. ಅಂಥದ್ರಲ್ಲಿ ನಾನು ಅಡುಗೆ ಮನೆಗೆ ಹೋಗಿ ಕಾಫಿ ಮಾಡಿದ್ದೀನಿ ಅಂದರೆ ಅದೇನು ಸಾಮಾನ್ಯದ ವಿಷಯನಾ? ಇವತ್ತು ಕಾಫಿ ಮಾಡಿರೋ ಲೆಕ್ಕ ಇರ್ಬೋದು ಕಣೆ. ಆದರೆ ನೋಡ್ತಾ ಇರೋ, ನಾಳೆ ಆ ಮನೆ ಕೀ ಬಂಚು ನನ್ನ ಹತ್ರ ಇರುತ್ತೆ. ಸೊ ನಾನು ಕಾಫಿ ಮಾಡಿರೋ ವಿಷಯನ ನೀನು ಎಷ್ಟೊಂದು ಲೈಟಾಗಿ ತಗೋಬೇಡಮ್ಮ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಯುನೋ. ಇಷ್ಟು ದಿನ ನಾನು ಅನಿರುದ್ಧ್ಗೆ ಬರೀ PS ಆಗಿದ್ದೆ. ಆದರೆ ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿದ್ದೀನಿ. ಅದು ತಾನಾಗೆ ಅದೃಷ್ಟ ಬಂತು ಕಡೆ. ಅನಿರುದ್ಧು, ನತಾಶಾ ಒಂದು ಲೋಟ ಕಾಫಿ ಮಾಡಿಕೊಡು ಅಂದರು. ನಾನು ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತಲ್ಲ ಅಂತ ಇದೇ ಸಮಯ ಅಂತ ಖಡಕ್ಕಾಗಿ ನನ್ನ ಟ್ಯಾಲೆಂಟ್ನೆಲ್ಲ ಉಪಯೋಗಿಸಿ ಒಂದು ಸ್ಟ್ರಾಂಗ್ ಕಾಫಿ ಮಾಡಿಕೊಟ್ಟೆ ನೋಡು. ಬಾಯಿ ಚಪ್ಪರ್ಸ್ಕೊಂಡು ಕುಡಿತಾ ಇದ್ದ. ಅಷ್ಟೇ ಅಲ್ಲ ಕಣೆ, ನತಾಶಾ ನಿನ್ನ ಕೈ ಅಡುಗೆ ತಿನ್ನಬೇಕು ಅಂತ ಬೇರೆ ಹೇಳ್ತು ಪ್ರಾಣಿ. ನಿನ್ನ ಕೈ ರುಚಿ ನೋಡಿ ಅನಿರುದ್ಧ್ ಮರಳಾಗಿದ್ದಾರೆ ಅಂದರೆ ನಮ್ಗಿನ್ನೇನು ಬೇಕು? ಇಷ್ಟಕ್ಕೆ ಮುಗಿಲಿಲ್ಲ ಕಣೆ, ಇನ್ನು ತುಂಬ ಮಾಡೋದಿದೆ. ಇದು ಬರೀ ಶುರು ಅಷ್ಟೇ. ನೋಡ್ತಾ ಇರೋ ಮುಂದೆ ಏನಾಗುತ್ತಂತ. ಅದು ಸರಿ, ನಿನ್ಗಲ್ಲಿ ಯಾರೂ ಅಬ್ಜೆಕ್ಟ್ ಮಾಡಲಿಲ್ಲ ತಾನೇ? ಬಿಟ್ಬಿಡ್ತಾರಾ? ಆ ಅನಿರುದ್ಧ್ ಹೆಂಡತಿ ಇದ್ದಾಳಲ್ಲ ಜಾನ್ವಿ, ಸಖತ್ ಕಿರಿಕ್ ಮಾಡಿಬಿಟ್ಲು ಕಣೆ. ಹೌದಾ? ನನ್ನ ಅಡುಗೆ ಮನೇಲಿ ನೋಡಿ ಅವಳು ಪಿತ್ತ ನೆತ್ತಿಗೆ ಏರ್ಬಿಡ್ತು. ಯಾರು ನಿನ್ನ ಅಡುಗೆ ಮನೆಗೆ ಬಿಟ್ಟಿದ್ದು ಅಂತೆಲ್ಲ ಸಖತ್ ರೇಗಾಡಕ್ಕೆ ಶುರು ಮಾಡ್ಬಿಟ್ಲು. ನಾನು ಸಿಟ್ಟನ್ನ ಸಖತ್ ಕಂಟ್ರೋಲ್ ಮಾಡಿಕೊಂಡೆ. ನನ್ನ ಡ್ರೆಸ್ ಬಗ್ಗೆನೂ ಚೀಪಾಗಿ ಮಾತಾಡ್ತಾಳವಳು. ಕೆಟ್ಟದಾಗಿದೆಯಂತೆ ನನ್ನ ಡ್ರೆಸ್ಸು. ಹಾಗಂದ್ಲ ಅವಳು? ಆದರೆ ಅನಿರುದ್ಧ್ ಮುಂದೆ ಇದ್ನಲ್ಲ, ಏನೂ ಮಾಡ್ಕೊಳಕ್ಕಾಗಲಿಲ್ಲ ಅವಳು. ಅದು ಬೇರೆ ಅನಿರುದ್ಧ್ ಅವಳು ಮುಂದೆ ನನಗೆ ಸಿಕ್ಕಾಬಟ್ಟೆ ಹೊಗಳ್ಬಿಟ್ರು. ಅವಳು ಮುಖ ನೋಡಬೇಕಾಗಿತ್ತೆ, ದಾಗ ಉರಿತಾ ಇತ್ತು. ಉರ್ಕೊಂತಾಳೆ, ನಾನೇನು ಮಾಡೋಕ್ಕಾಗುತ್ತೆ. ಅವ್ರ ಅತ್ತೆ ಹತ್ರ ಬೇರೆ ಹೋಗಿ ಚುಚ್ಚಿದಾಳೆ. ಅವ್ರು ಬಂದು ಯಾಕೆ ಕಾಫಿ ಮಾಡಿದೆ, ಯಾಕೆ ಇಲ್ಲಿಗೆ ಬಂದೆ, ಇಂಥ ಡ್ರೆಸ್ ಯಾಕೆ ಹಾಕ್ಕೊಂಡೆ ಅಂತ ಒಂದಿಷ್ಟು ಬೈಸ್ಕೊಂಡೆ. ನೋಡು, ಹಾಗೆಲ್ಲ ನೀನು ನೆಗ್ಲೆಕ್ಟ್ ಮಾಡಬೇಡ. ಅವಳು ನಿನ್ನ ಮೇಲೆ ಕೋಪ ಮಾಡಿಕೊಂಡ್ರೆ ನಮಗೆ ಕಷ್ಟ ಕಣೆ. ಕಷ್ಟಪಟ್ಟು ಆ ಮನೆ ಒಳಗಡೆ ಎಂಟ್ರಿ ತೊಗೊಂಡಿದ್ಯಾ. ಕೆಲಸ ಮುಗಿಯೋಕ್ಕಿಂತ ಮುಂಚೆ ಏನಾದರೂ ಎಡವಟ್ಟಾದರೆ ನಮಗೆ ಲಾಸ್ಟ್ ಟೈಮು ಇದೇ ಥರ ಆತರ ಪಟ್ಟು ಕೆಲಸ ಕೆಡಿಸ್ಕೊಂಡೆ, ಏನೂ ಲಾಭ ಆಗಲಿಲ್ಲ. ಆದರೆ ಈ ಸತಿ ಆ ಥರ ಆಗಬಾರ್ದು. ಅನಿರುದ್ಧ್ ಅಂಥವರು ಮತ್ತೆ ನಮಗೆ ಸಿಗಲ್ಲ. ಹೇಗೂ ಫಾಸ್ಟಾಗಿ ಅಡುಗೆ ಮನೆಗೆ ಎಂಟ್ರಿ ತೊಗೊಂಡಿದ್ಯಾ, ಸ್ವಲ್ಪ ಸ್ಲೋ ಮಾಡು. ಈ ಸತಿ ಹೊಡೆದ್ರೆ ಆನೆನೇ ಹೊಡಿಬೇಕು. ನೀನು ಹೇಳೋದು ಸರಿ. ಅನಿ, ನಿನ್ನ ಪ್ರೈವೇಟ್ ಸೆಕ್ರೆಟರಿ ನತಾಶಾ ಬಗ್ಗೆ ಕಂಪ್ಲೇಂಟ್ ಶುರುವಾಗಿದೆಯಪ್ಪ. ಯಾರು ಕಂಪ್ಲೇಂಟ್ ಮಾಡಿದ್ದು? ತೇಜಸ್ವಿನಿನಾ? ಅಲ್ಲ, ನಿನ್ನ ಹೆಂಡತಿ ಜಾಹ್ನವಿ. ಏನಂತ ಹೇಳೋದು? ನಾನೇ ಬೇಡ ಅಂತ ದಿಮಾಗ್ ತೋರಿಸ್ತಾಳೆ, ನನ್ನ ವಿಚಾರಕ್ಕೆ ತಲೆ ಆಗ್ತಾಳಂತೆ. ಹಾಗಂತ ಬಿಟ್ಬಿಡಕ್ಕಾಗುತ್ತಾ ಅವಳನ್ನ? ನಿನ್ನ ಹೆಂಡತಿ ಕಣೋ ಅವಳು. ಅದಕ್ಕೆ ಅವಳು ಕಾಲಿಗೆ ಬಿದ್ದರೂ ಅವಳು ಕರುಣೆ ಬರಲಿಲ್ಲ. ಈಗೇನಂತ ಹೇಳೋದು? ಸರಿ, ಬೆಳಗ್ಗೆ ನತಾಶಾ ಹತ್ರ ನೀ ಕಾಫಿ ಮಾಡಿಸ್ಕೊಂಡ್ಯಾ? ಹೌದು. ಯಾಕೆ? ಸರೋಜಮ್ಮ ಇರಲಿಲ್ವಾ? ಸರೋಜಮ್ಮ ಅವಳ ಪಾಡ್ಗೆ ಅವಳಿದ್ಲು. ನಾನು ಬೇಕು ಅಂತಲೇ ನತಾಶಾ ಕೈಲಿ ಕಾಫಿ ಮಾಡಿಸ್ಕೊಂಡಿದ್ದು. ಯಾಕೋ? ಇರೋ ಸಂಬಂಧನೂ ಹಾಳು ಮಾಡ್ಕೋಬೇಕು ಅಂತನಾ? ಜಾನು ಎಷ್ಟು ಕೋಪ ಮಾಡ್ಕೊಂಡಿದ್ದಾಳೆ ಗೊತ್ತಾ? ಅದು ಸರಿ, ನತಾಶಾನ ಅಡುಗೆ ಮನೆಗೆ ಯಾಕೆ ಕಳಿಸಿದ್ದೆ ನೀನು? ಇನ್ನೇನು ಮಾಡಲಿ, ಜಾನಗೇನು ಕಷ್ಟ ಅಂತ? ಅನಿ, ನೀನು ಸುಮ್ಮನಿರ್ತೀಯಾ? ಇದು ಬರೀ ಕಾಫಿ ಮಾಡಿಸ್ಕೊಂಡಿದ್ದಷ್ಟೇ ವಿಷಯ ಅಲ್ಲ. ಅವಳ ಹತ್ರ ಏನು ನಿನ್ನ ಮಾತುಕತೆ? ಕೆಲಸದ ವಿಷಯ ಇರುತ್ತಲ್ಲಮ್ಮ, ಬಾಯಿ ಮುಚ್ಕೊಂಡು ಕೆಲಸ ಮಾಡೋಕ್ಕಾಗತ್ತಾ? ಕೆಲಸದ ವಿಷಯ ನಾನು ಹೇಳ್ತಿಲ್ಲ ಅನಿ, ನಿನ್ನ ಲೂಸ್ ಸ್ಟಾಕ್ ಬಗ್ಗೆ ಕೇಳ್ತಾ ಇದ್ದೀನಿ. ಅವಳ ಹತ್ರ ಅಡುಗೆ ಮಾಡಿಸಿ ಊಟ ಮಾಡಬೇಕು ಅಂದ್ಯಂತೆ. ಹಾಗಾದರೆ ವರ್ಕೌಟ್ ಆಗಿದೆ ಬಿಡು. ಏನು ವರ್ಕೌಟ್ ಆಯಿತು? ಜಾಹ್ನವಿಗೆ ಹೊಟ್ಟೆ ಕಿಚ್ಚಾಗಬೇಕು ಅಂತಲೇ ನಾನು ಆ ಥರ ಎಲ್ಲ ಮಾಡಿದ್ದು. ಅವಳು ಹೊಟ್ಟೆ ಉರ್ಕೋಬೇಕು ಅಂತಲೇ
ನತಾಶಾ ಜೊತೆ ಅಷ್ಟು ಸಲಿಗೆಯಿಂದ ಮಾತಾಡಿದ್ದು. ನನ್ನನ್ನು ದೂರ ಇಟ್ಟಿದ್ದಾಳೆ, ನನ್ನ ಬಗ್ಗೆ ಕ್ಯಾರೆ ಅನ್ನಲ್ಲ. ಇಷ್ಟು ದಿನ ಆಯಿತು ಕ್ಷಮಿಸಿದ್ದೀನಿ ಅಂತ ಒಂದು ಮಾತು ಹೇಳಿಲ್ಲ. ನನಗೆ ಸಿಟ್ಟು ಬರಲ್ವಾ? ನೀನಲ್ದೇ ಇದ್ರೆ ಇನ್ನೊಬ್ಳು ಅಂತಂದಾಗಲೇ ಈ ಥರ ಜಲ ಸುತ್ತೋದು. ನೋಡು, ಇಷ್ಟು ದಿನ ಇಲ್ಲದೆ ಇರೋ ಪೊಸೆಸಿವ್ನೆಸ್ಸು ಈಗ ಹೇಗೆ ಬಂತು? ಗಂಡನ ಬೆಲೆ ಗೊತ್ತಾಗಲಿ, ನಾನು ತಪ್ಪು ಮಾಡಿದ್ದೀನಿ ನಿಜ. ಹಾಗಂತ ನನ್ನನ್ನು ಇಷ್ಟು ದೂರ ಬಿಸಾಕಿದ್ರೆ ನನಗೆ ಹರ್ಟ್ ಆಗಲ್ವಾ? ಅವಳು ನನಗೆ ಹತ್ರ ಆಗದೇ ಇದ್ದರೆ ನಾನು ನತಾಶಾಗೆ ಇನ್ನಷ್ಟು ಹತ್ರ ಆಗ್ತೀನಿ. ಅನಿ, ಇದೆಲ್ಲ ಸರಿ ಇಲ್ಲ ಕಣೋ. ಜಾನು ನಿನಗೆ ಹತ್ರ ಆಗಬೇಕು ಅಂತ ನಟಾಶಾ ಜೊತೆನಲ್ಲಿ ಕ್ಲೋಸ್ ಆಗಿರೋ ಥರ ಆ್ಯಕ್ಟ್ ಮಾಡ್ತಿರೋದು ನನಗೆ ಸರಿ ಕಾಣಿಸ್ತಿಲ್ಲ. ಅನಿ, ದಿಸ್ ಇಸ್ ನಾಟ್ ದ ವೇ ಟು ಬಿಹೇವ್. ಜೀವನ ಅನ್ನೋದು ನಾಟಕನೂ ಅಲ್ಲ, ಸಿನಿಮಾನೂ ಅಲ್ಲ. ಅರ್ಥ ಆಯ್ತಾ? ಅಲ್ಲಮ್ಮ, ಭಯ ಬರಲಿ ಬಿಡು. ಇಲ್ದಿದ್ರೆ ನನ್ನನ್ನು ಯಾರೂ ಕೇಳೋರಿಲ್ಲ ಅಂತ ತಿಳ್ಕೊಂಬಿಡ್ತಾಳೆ. ನನ್ನನ್ನು ಅವಳು ಹೀಗೆ ದೂರ ಇಟ್ಟರೆ ನಾನು ಬೇರೆ ಯಾರನ್ನಾದರೂ ಗಂಟು ಹಾಕೋತೀನಿ ಅಂತ ಗೊತ್ತಾಗಲಿ ಅವಳಿಗೂ. ನೋಡು ಅನಿ, ನನಗೆ ಆ ನತಾಶಾ ಕಂಡ್ರೆ ಆಗೋದಿಲ್ಲ. ಅವಳು ಕೆಟ್ಟದಾಗಿ ಡ್ರೆಸ್ ಮಾಡೋದು, ವಯ್ಯಾರವಾಗಿ ನುಲಿಯೋದು ನನಗೆ ಹಿಡ್ಸೋದಿಲ್ಲ. ನೋಡು ಅನಿ, ಜಾನು ಗುರಿಸ್ಬೇಕು ಅಂತ ನೀನು ನಟಾಶಾ ಜೊತೆಲಿ ಕ್ಲೋಸ್ ಆಗೋದು ನನಗೆ ಇಷ್ಟ ಆಗೋದಿಲ್ಲ. ಜಾನು ಮನ್ಸಿಗೆ ನೀನೇನಾದರೂ ನೋವು ಕೊಟ್ಟರೆ ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ. ಹುಷಾರ್. ನೋಡ್ರಿ, ಇದು ಯಾರು ಸರ್ ಇವರು? ನೋಡಿದ್ಯಾ ಅವಳನ್ನ? ನೋಡಿಲ್ಲ ಸರ್. ಸರಿಯಾಗಿ ನೋಡು. ಸರ್ ನೋಡಿಲ್ಲ ಸರ್. ತುಂಬ ಡೇಂಜರಪ್ಪ. ಈಗಾಗಲೇ 5-6 ಮದುವೆ ಆಗಿದ್ದಾಳೆ. ಒಳ್ಳೆ ಗೂಡ್ ಪಾರ್ಟಿನ ಮದುವೆ ಆಗೋದು, ಸೋಡಾ ಚೀಟಿ ಕೊಡೋದು, ಅದೇ ಅವಳ ಕೆಲಸ. ಫೋಟೋ ನೋಡಿದ್ಯಲ್ವಾ? ಇವಳು ಏನಾದ್ರು ನಿನ್ನ ಕಣ್ಣಿಗೆ ಬಿದ್ದರೆ ನನಗೆ ಫೋನ್ ಮಾಡು. ಕೊಡಿ ಸರ್ ಇಲ್ಲಿ. ಏನು ಸರ್ ನೋಡಕ್ಕೆ ಹಿಂಗಿದ್ದಾಳೆ? ಹ್ಞೂ ಸರ್, ಮಹಾನ್ ಕಳ್ಳಿ ಇವಳು.
ಹಲೋ ಯಾಕೆ ರಿಸೀವ್ ಮಾಡಿದೆ? ಕಾಸು ಕಟ್ಟಾಯ್ತದೆ, ಆ ಕಡೆಯಿಂದ ಮಾಡು. ಸರಿ ಮಾಡ್ತೀನಿ. ಯಾರ್ದೆ ಫೋನು? ಮಂಜಣ್ಣಂದು. ಹಾಂ ಹಲೋ. ಹಾಂ ಹಲೋ, ಎಲ್ಲಿದೆಯಾ? ಮೈಸೂರಲ್ಲಿ. ಏನು ಸಮಾಚಾರ? ಇಲ್ಲಿ ನಿಮ್ಮ ಮಾವಂದ್ರು ಹುಡುಕ್ತಾವ್ರೆ ಮೈಸೂರಲ್ಲಿ. ಹಾಂ ಯಾರು? ಈಗ ತಾನೇ ಅಂಗಡಿಗೆ ಹೋಗಿದ್ದೆ, ಪಿ ಸಿ ನಿನ್ನ ಫೋಟೋ ಇಟ್ಕೊಂಡು ಬಂದಿದ್ದ, ನಿನ್ನ ಬಗ್ಗೆ ವಿಚಾರಿಸ್ತಿದ್ದ. ಏನು ಪಿ ಸಿ ನನ್ನನ್ನು ಹುಡುಕ್ತಿದ್ನಾ? ಏನೇ? ಒಬ್ಬ ಪಿ ಸಿ ನನ್ನನ್ನು ಮೈಸೂರಿನಲ್ಲಿ ಹುಡುಕ್ತಿದ್ನಂತೆ. ಕೊಡಿಲಿ. ಹೇಳು ಮಂಜು. ಕುಸುಮ, ಆ ಲಕ್ಷ್ಮಿಗೆ ಹುಷಾರಾಗಿರೋ ಕೇಳು, ಯಾಮಾರಿದ್ರೆ ಸಿಕ್ಕಾಕೋತಾಳೆ. ನೀನೇನು ಯೋಚನೆ ಮಾಡಬೇಡ, ಲಕ್ಷ್ಮಿ ಸೇಫ್ ಆಗಿದ್ದಾಳೆ. ನತಾಶಾ ಅಂತ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾಳೆ. ಅವಳ ಗೆಟಪ್ಪು ಚೇಂಜ್ ಆಗಿದೆ. ಯಾರೂ ಅವಳನ್ನ ಗುರ್ತು ಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಇಲ್ಲೊಬ್ಬ ಗೂಡ್ಪಾಟಿಗೆ ಪರ್ಸ್ನಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಿದ್ದಾಳೆ. ಜಮ್ ಅಂತಿದ್ದಾಳೆ. ಒಳ್ಳೇದು, ಆದರೆ ಹುಷಾರಾಗಿರೋ ಕೇಳು. ಸಿಕ್ಕಾಕೊಂಡ್ರೆ 15 ವರ್ಷ ಆಚೆ ಬರೋಕ್ಕಾಗಲ್ಲ. ಯಾರು? ಹೊಸಬಿಕಾ? ಅನಿರುದ್ಧ್ ಅಂತ, ನ್ಯೂ ಚಿತ್ರಲೇಖ ಪತ್ರಿಕೆ ಎಡಿಟರ್. ದುಡ್ಡು ಜೋರಾಗಿದೆಯಾ? ಕೊಳಿತಾ ಇದೆ ದುಡ್ಡು. ಈ ಸಲನಾದರೂ ಅವಳಿಗೆ ಸರಿಯಾಗಿ ಕೆಲಸ ಮಾಡೋಕ್ಕೆ ಹೇಳು. ಹೋದ ಸಲ ಕೊನೆಗಳಿಗೆ ಎಡವಟ್ಟು ಮಾಡ್ಕೊಬಿಟ್ಲು, ಒಂದು ಕಾಸು ಕಿಟ್ನಿಲ್ಲ. ಸಾಕಾಗಿದೆ ಈ ಬಿಕ್ನಾಸಿ ಜೀವನ. ಈ ಸತಿ ತಪ್ಪಲ್ಲ ಬಿಡು, ಫುಲ್ ಫಿದಾ ಆಗಿಬಿಟ್ಟಿದ್ದಾನೆ. ನನಗೂ ಸ್ವಲ್ಪ ದುಡ್ಡು ಕಳಿಸಿದ್ರೆ ಖರ್ಚಿಗಿಲ್ಲ. ಆಯಿತು, ಕಳಿಸ್ತೀನಿ ಬಿಡು ನಾಳೆ. ನಾಳೆ ಬೆಳಿಗ್ಗೆನೇ ಹಾಕ್ಬಿಡು. ಆಯಿತು ಅಂತ ಹೇಳದ್ನಲ್ಲ. ಆಯ್ತು, ಇಡು. ಯಾಕೆ ಹೆದರ್ಬಿಟ್ಯಾ? ಸಿಕ್ಕಾಕೊಂಡ್ಬಿಟ್ರೆ? ನಿನ್ನ ಈ ಗೆಟಪ್ಪಲ್ಲಿ ಯಾರು ನಿನ್ನ ಗುರ್ತು ಹಿಡಿಯಲ್ಲ. ಆದರೂ ಸ್ವಲ್ಪ ಹುಷಾರಾಗಿರು.